ಸೊ ಇಂಥ ವಿಚಾರದಲ್ಲಿ ತುಲಾ ಲಗ್ನದವರಿಗೆ ಪ್ರಮೋಷನ್ ಸಿಗ್ತಕ್ಕಂಥ ಸ್ಟ್ರಾಂಗ್ ಇಂಡಿಕೇಷನ್ ಇದೆ. ಜಾಬ್ ತುಂಬ ಒಳ್ಳೆ ಜಾಬ್ ಸಿಗ್ತಕ್ಕಂಥ ಸ್ಟ್ರಾಂಗ್ ಇಂಡಿಕೇಷನ್ ಇದೆ. ಒಂದು ರೀತಿ ಅಧಿಕಾರಗಳು ಹೆಚ್ಚಾಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಇದೆ. ಯಾಕಂದರೆ 10ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು, ಹಾಗೆ 3ನೇ ಮನೆ 6ನೇ ಮನೆ ಅಧಿಪತಿ ಭಾಳ ಛಲದಿಂದ ಶಕ್ತಿಯುತವಾಗಿ ಹೋಗ್ತಕ್ಕಂಥದ್ದು. ಆದರೆ ದಶಾಭುಕ್ತಿ ಅಂತರ್ಭುಕ್ತಿಲಿ ನಿಮಗೆ ಗುರು ಇದ್ದರೆ ಮಾತ್ರನೇ ಎಫೆಕ್ಟ್ ಆಗುತ್ತೆ ಹೊರತು ನಿಮ್ಮ ತುಲಾ ಲಗ್ನದವರಿಗೆ ಇದು ಎಫೆಕ್ಟ್ ಆಗೋದಿಲ್ಲ. ಎಲ್ಲ ತುಲಾ ಲಗ್ನದವ್ರಿಗೆ ಎಫೆಕ್ಟ್ ಆಗುತ್ತಾ? ಆಗೋದಿಲ್ಲ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಗುರು ಇರಲೇಬೇಕು. ಅಂದರೆ ಈಗ ನಿಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ನಡೀತಕ್ಕಂಥ ಒಬ್ಬರೊಬ್ಬರು ಹೆಡ್ ಅಂತಿರ್ತಾರೆ. ಶುಕ್ರ ದಶ ನಡೀತಾ ಇರುತ್ತೆ, ಚಂದ್ರ ದಶ ನಡೀತಾ ಇರುತ್ತೆ. ಅದಕ್ಕೆ ಜ್ಯೋತಿಷ್ಯ ಕಲಿತಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಈ ರಾಶಿ ಭವಿಷ್ಯ ಟಿ ವಿಲಿ, ಈ ಯೂಟ್ಯೂಬ್ಗಳಲ್ಲಿ ಎಲ್ಲ ಬರುತ್ತೆ, ಸುಮ್ಮನೆ ಕೇಳ್ಕೊಳ್ತೀರಾ, ಅಯ್ಯೋ ಬರೀ ಸುಳ್ಳು, ಆ ಥರ ಆಗೇ ಇಲ್ಲ ಅಂತಂತೀರ. ಯಾಕೆ ಅಂದರೆ ನಿಮ್ಮ ಲಗ್ನ ಇಂಪಾರ್ಟೆಂಟು. ನಿಮ್ಮ ಲಗ್ನದ ನಂತರ ಯಾವ ದಶ ನಡೀತಾ ಇದೆ ಇಂಪಾರ್ಟೆಂಟು. ತದನಂತರ ಆ ದಶದ ಯಾವ್ಯಾವ ರಾಶಿಲಿದೆ ಅಂತ ಹೇಳಿ ಆ 3 ಲೆವೆಲ್ ಫಿಲ್ಟರ್ ಆಗುತ್ತೆ. ಈ 3 ಲೆವೆಲ್ ಫಿಲ್ಟರ್ ಆಗದಲ್ಲೇ ನೀವು ನಮ್ಮ ರಾಶಿಯವ್ರಿಗೆ ಏನೋ ಹೇಳಿದ್ರು, ಏನೋ ಬದಲಾವಣೆ ಆಗುತ್ತೆ, ಏನೂ ಆಗಿಲ್ಲ, ಹೋದ ವರ್ಷ ಹಿಂಗೆ ಹೇಳಿದ್ರು, ಏನೂ ಆಗಿಲ್ಲ, ಅದ್ರ ಹೋದ ವರ್ಷ ಹಿಂಗೆ ಹೇಳಿದ್ರು, ದಶನೇ ಬಂದಿಲ್ಲ ಅಂದರೆ ಏನು ಹೇಳೋದು? ಆದ ಕಾರಣ ಎಲ್ಲ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು, ಎಲ್ಲ ಟಿ ವಿಲಿ ಬರ್ತಕ್ಕಂಥದ್ದು ರಾಶಿ ಭವಿಷ್ಯನ ನೋಡೋಕ್ಕಿಂತ ಮುಂಚೆ ನೀವು ಸ್ವಲ್ಪ ಜ್ಯೋತಿಷ್ಯದ ವಿಚಾರ ಅರಿತಿದ್ದರೆ ಒಳ್ಳೆಯದು. ಆ ಅರಿವೇನು ಅಂತಂದರೆ ನಿಮ್ಮ ಲಗ್ನ ನೋಡ್ಕೊಳ್ಳಿ, ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು ಯಾವ್ದು ನಡೀತಾ ಇದೆ ನೋಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ನೋಡಿ ತಲೆ ಕೆಡಿಸ್ಕೊಳ್ಳೋದು, ಮಂಗ ಆಗೋದು ಬೇಡ. ಇದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ. ಹಾಗೆ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಸಡನ್ನಾಗಿ ಹೆಚ್ಚು ಹಣ ಬರ್ತಕ್ಕಂಥ ಒಂದು ಕಾಂಬಿನೇಷನ್ನು ಭಾಳ ಬಲಿಯುತವಾಗಿ ತುಲಾ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಹಾಗೆ ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ಈ ವೃಶ್ಚಿಕ ಲಗ್ನದವ್ರಿಗೆ ಕೆಲಸದ ಬದಲಾವಣೆ ತೋರಿಸ್ತಾ ಇದೆ. ಸ್ಟ್ರಾಂಗ್ ಆಗಿರ್ತಕ್ಕಂಥ ಕೆಲಸದ ಬದಲಾವಣೆ. ಈಗಿರೋ ಕೆಲಸ ಬಿಡಲೇಬೇಕು, ಆಗಲೇಬೇಕು ಅಂತ ಹೇಳಿ ಇನ್ನೊಂದು ಕಡೆ ಕೆಲಸ, ಇನ್ನೊಂದು ಕಡೆ ವರ್ಕ್ ಸ್ಕೆಡ್ಯೂಲು, ವರ್ಕ್ ಏರಿಯಾ ಭಾಳ ಬದಲಾಗಿರೋದ್ರಿಂದ ಬದಲಾವಣೆ ಈ 46 ದಿವಸದಲ್ಲಿ ತುಂಬ ಬಲಿಯುತವಾಗಿ ಬರುತ್ತೆ. ಗುರುದಶ, ಗುರುಭುಕ್ತಿ, ಗುರು ಅಂತರ್ಭುಕ್ತಿ ಇರಬೇಕು. ಇಲ್ಲ ಅಂದರೆ ಈ ಬದಲಾವಣೆ ವೃಶ್ಚಿಕ ಅವ್ರಿಗೆ ಅಪ್ಲಿಕಬಲ್ ಆಗಲ್ಲ. ಫಾರ್ ಎಕ್ಸಾಂಪಲ್ ವೃಶ್ಚಿಕದವ್ರಿಗೆ ಬುಧ ದೇಶ ನಡೀತಾ ಇತ್ತು ಅಂತಂದರೆ ನೀವು ಆರಾಮಾಗಿ ಬುಧ ದೇಶ ಅಥವಾ ಶುಕ್ರ ಭುಕ್ತಿ ಅಥವಾ ಚಂದ್ರ ಅಂತರ್ಭುಕ್ತಿ ಅಂತ ನಡೀತಾ ಇದ್ದರೆ ಈ 46 ದಿವಸ ಗುರುವಿನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಫೈನಲಿ ನಾನೇನು ಹೇಳ್ತೀನಿ ಅಂತಂದರೆ, ಎವ್ರಿ ಇಂಡಿವಿಜುವಲ್ದು ಟೈಮ್ ಲೈನ್ಸ್ ಡಿಫರೆಂಟ್ ಇರುತ್ತೆ. ಸೊ ಸಾಮಾನ್ಯವಾಗಿ ಎಲ್ಲರೂ ಕೂಡ 12 ರಾಶಿಗೆ ಹೊಟ್ಟೋಗ್ತಾರೆ. 12 ರಾಶಿನೆಲ್ಲ ನಾವು ಕುರಿಗಳ ಥರ ರಾಶಿಗಳನ್ನ ಹಾಕೋಕ್ಕಾಗಲ್ಲ. ಒಬ್ರೊಬ್ರದ್ದು ಇಂಡಿವಿಜುವಲ್ ಆಗಿ ಬದಲಾವಣೆ ಇರುತ್ತೆ. ಒಂದೇ ರಾಶಿಯವರಿದ್ದರೂ ಕೂಡ ಅದರೊಳಗಡೆ ಏಜ್ ಡಿಫ್ರೆನ್ಸ್ ಆಗುತ್ತೆ, ಪ್ಲೇಸ್ ಡಿಫ್ರೆನ್ಸ್ ಆಗುತ್ತೆ. ಹಾಗೆ ಅಂದ್ಕೊಂಡಿರ್ತಕ್ಕಂಥ ಕಾರ್ಯಕ್ಷೇತ್ರ ಡಿಫ್ರೆಂಟ್ ಆಗುತ್ತೆ. ಒಬ್ಬರು ಎಜುಕೇಷನ್ ಬಗ್ಗೆ, ಒಬ್ಬರು ಜಾಬ್ ಬಗ್ಗೆ, ಒಬ್ಬರು ಫಿನಾನ್ಸ್ ಬಗ್ಗೆ, ಒಬ್ಬರು ಮ್ಯಾರೇಜ್ ಬಗ್ಗೆ, ಈ ಥರ ಬೇರೆ 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 ಏಜ್ಗೆ ಬೇರೆ 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 ರಿಕ್ವೈರ್ಮೆಂಟ್ಸು, ಬೇರೆ 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 ದಶಗಳು, ಬೇರೆ ಬೇರೆ ಭುಕ್ತಿಗಳು, ಬೇರೆ ಬೇರೆ ಅಂತರ್ಭುಕ್ತಿಗಳು, ಇಷ್ಟು ಫಿಲ್ಟರ್ ಆದಮೇಲೆ ನಿಮಗೆ ಕರೆಕ್ಟ್ ರಿಪೋರ್ಟ್ ಸಿಗ್ತಕ್ಕಂಥದ್ದು ಜ್ಯೋತಿಷ್ಯದಲ್ಲಿ. ಈ ರಿಪೋರ್ಟ್ ಇಲ್ಲದೆ ಸುಮ್ಮನೆ ಜ್ಯೋತಿಷ್ಯ ಸುಳ್ಳು, ಅದು ಸುಳ್ಳು, ಇದು ಸುಳ್ಳು ಅಂತ ಹೇಳೋದು ತಪ್ಪು.